ಹಂಪೆ ಶತಮಾನಗಳಿಂದ ಶಿಲಾಕಲೆ, ಸಂಗೀತ, ನೃತ್ಯ ಮತ್ತು ವೈಭವವನ್ನು ಹೊತ್ತ ಸಾಗಿದ ವಿಜಯನಗರ ಸಾಮ್ರಾಜ್ಯದ ಜೀವಂತ ಸಾಕ್ಷಿ. ಈ ಕಲ್ಲುಮಂದಿರಗಳು ಕೇವಲ ಶಿಲ್ಪಕಲೆಗಳಲ್ಲ, ಇಲ್ಲಿ ಪ್ರತಿಯೊಂದು ಹೆಜ್ಜೆಗೆ ನೂರಾರು ಕಥೆಗಳಿವೆ. ಅನೇಕ ವರ್ಷಗಳ ಹಿಂದೆ ಅಮರಾ ಎಂಬ ದೇವದಾಸಿ ತನ್ನ ಜೀವವನ್ನು ಕಲೆಗೆ ಅರ್ಪಿಸಿದ ವೀರ ಮಹಿಳೆ. ಅವಳು ಪ್ರತಿದಿನ ಬೆಳಗಿನ ಜಾವ ದೇವಾಲಯದ ಅಂಗಣವನ್ನು ಶುಚಿಗೊಳಿಸಿ, ರಂಗೋಲಿ ಹಾಕಿ ಗಂಟುಮಣೆ ಕಟ್ಟಿಕೊಂಡು ನೃತ್ಯ ಆರಂಭಿಸುತ್ತಿದ್ದಳು. ಅವಳ ಪಾದದ ತಾಳವೇ ದೇವರಿಗೆ ಶ್ರದ್ಧಾ ಸಲ್ಲಿಕೆಯ ಸಂಕೇತವಾಗಿತ್ತು. ಶಿಲಾಮೂರ್ತಿಗಳ ಮಧ್ಯೆ ಅವಳ ಕೈಚಲನೆ ದೇವರ ಕಥೆಗಳನ್ನು ಹೇಳುತ್ತಿತ್ತು. ಆದರೆ ಆ ಮುಂಗಾರು ಕಾಲದಲ್ಲಿ ವಿಜಯನಗರದ ಗೋಡೆಗಳಿಗೆ ಶತ್ರು ಸೇನೆಯ ಬೆನಕಾಯಿತು. ಹೊರಗಿನಿಂದ ಕತ್ತಲಾಗಿ ಬಂದ ಆತನಿಗಳು ಹೊತ್ತಿದ್ದಾಗ ಅರಮನೆಗಳ ಉಪ್ಪೆರಿಗೆ ಬೆಂಕಿ ಹತ್ತಿತು. ಮಾರುಕಟ್ಟೆಗಳು ಬೂದಿಯಾಗಿ ಹೋದವು. ಜನರು ದಾರಿ ತಪ್ಪಿ ಹಾಳಾದರೂ ಅಮರಾ ದೇವಾಲಯ ಬಿಟ್ಟು ಹೋಗಲಿಲ್ಲ. ಬೆಂಕಿ ಮಬ್ಬಿನಲ್ಲಿ ಅವಳು ಗಂಟುಮಣೆ ಕಟ್ಟಿಕೊಂಡು ತನ್ನ ಕೊನೆಯ ನೃತ್ಯವನ್ನು ದೇವರಿಗೆ ಅರ್ಪಿಸಿದಳು. ಅವಳ ಕಾಲುಗಳಿಂದ ಹೊರಟ ತಾಳ ಶಿಲೆಗಳೊಳಗೆ ನಿಗೂಢ ಶಬ್ದವಾಗಿ ಉಳಿದಿತು ಎನ್ನುವುದು ಹಂಪೆಯ ಕಥೆ. ಶತ್ರುಗಳು ದೇವಾಲಯಕ್ಕೆ ಬಂದಾಗ ಅಲ್ಲಿದ್ದದ್ದೆಂದರೆ ಅವಳ ಗಂಟುಮಣೆ ಮಾತ್ರ. ಬೆಳಗ್ಗೆ ಹೊತ್ತಾಗ ಬೂದಿ ಕವಿದ ಕಲ್ಲುಗಳಲ್ಲಿ ಅವಳ ಹೆಜ್ಜೆಗಳ ಕಾದಂಬರಿ ಮಾತ್ರ ಉಳಿದುಕೊಂಡಿತು. ಕೆಲವರು ಇಂದಿಗೂ ದೇವಾಲಯದ ಹಳೆಯ ದಾರಿಗಳಲ್ಲಿ ಗಂಟುಮಣೆಗಳ ಜಿಂಜಿನಿ ಕೇಳಿಸುತ್ತವೆ ಎನ್ನುತ್ತಾರೆ. ಹಂಪೆಯ ನದಿ ಹರಿದು ಹೋದರೂ ಅವಳ ಪಾದದ ತಾಳ ಕೊನೆಗೊಂಡಿಲ್ಲ. ಪ್ರವಾಸಿಗರು ಶಿಲಾಮಂದಿರಗಳ ನಡುವೆ ನಡೆದಾಗ ಆಗಾಗ ಈ ಕಲ್ಲುಗಳು ಅವಳ ತಾಳವನ್ನು ಮರುಕಳಿಸುತ್ತವೆ. ಕಲೆಯ ಶಕ್ತಿ ಎಂದಿಗೂ ಸುಡುವುದಿಲ್ಲ. ಶಿಲಾಕಲೆಗಳಲ್ಲಿ ಆಕೆ ಶಾಶ್ವತವಾಗಿ ಜೀವಿಸುತ್ತಾಳೆ. ಹಂಪೆಯ ಹಾಳಾದ ಗೋಡೆಯೊಳಗೆ ಅವಳ ಕೊನೆಯ ನೃತ್ಯ ಶಕ್ತಿ, ಶ್ರದ್ಧೆ, ತ್ಯಾಗದ ಸಂಕೇತವಾಗಿ ಇಂದಿಗೂ ಸದ್ದು ಮಾಡುತ್ತಿದೆ. ಇತಿಹಾಸವು ಸೋಲಿದರೂ ಕಲೆಯು ಸೋಲಲಿಲ್ಲ ಎಂಬುದಕ್ಕೆ ಅಮರಾ ನಮ್ಮ ಮುಂದೆ ಜೀವಂತ ಸಾಕ್ಷಿ. ಅವಳ ತಾಳದ ಶಬ್ದ ನಮ್ಮ ಹೃದಯದಲ್ಲಿ ಮೂಡುವಷ್ಟು ಕಾಲ ಹಂಪೆಯ ಧ್ವನಿ ಜೀವಂತವಾಗಿರುತ್ತದೆ. ಈ ಕಥೆಯನ್ನು ನಾವು ಕೇಳಿ ಮರೆತರೂ ಶಿಲಾಕಲೆ ಮರೆದುಕೊಳ್ಳುವುದಿಲ್ಲ. ಅಮರಾ ತನ್ನ ತಾಳದಲ್ಲಿ ವಿಜಯನಗರವನ್ನು ಉಳಿಸಿದಳು. ಅದು ಶಾಶ್ವತ.